ನಮಸ್ಕಾರ, ಇದು ನಿಮ್ಮ JBH63 ಅಪ್ಲೈಡ್ ಚಾನಲ್. ಅರಸೀಕೆರೆ ಮೂಲಭೂತ ಸೌಕರ್ಯವಿಲ್ಲದೆ ಸಂತೆ ಮೈದಾನದಲ್ಲಿರುವ ಅಂಗನವಾಡಿ ಕೇಂದ್ರ, ಕೃಷಿ ಕೇಂದ್ರ, ಪಶು ವೈದ್ಯಾಲಯ, JVVDS ಪ್ರೌಢಶಾಲೆ, ಶಾಂತಪ್ರಕಾಶ್ ನಗರ ಶಾಲೆ ಹಾಗೂ ಕೋಲಾತೇಶ್ವರ ಹೊರಗಿನ ಮಠಕ್ಕೆ ಹೋಗುವ ದಾರಿ ಒಂದೇ ಆಗಿರುವುದರಿಂದ ಈ ಜಾಗದಲ್ಲಿ ಸಂತೆಗೆ ಬರುವ ಸಾರ್ವಜನಿಕರಿಗೆ ಓಡಾಡಲು ಈ ಜಾಗ ಕೆಸರುಗದ್ದೆ ಅಂತಾಗಿದೆ. ಈ ಜಾಗದಲ್ಲಿ ಅಂಗನವಾಡಿ ಕೇಂದ್ರವಿದ್ದು ಮಕ್ಕಳಿಗೆ ಬಹಳ ಅನಾನುಕೂಲವಾಗಿದೆ. ಇತ್ತೀಚೆಗೆ ಡೆಂಗ್ಯೂ ಜ್ವರ ಹೆಚ್ಚಾಗುತ್ತಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತಿಲ್ಲ. ಕೂಡಲೇ ಈ ಸಮಸ್ಯೆ ಬಗೆಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ದಾರಿಯಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಓಡಾಡಲು ಪ್ರತಿದಿನ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಮೇಲಿನ ಎಲ್ಲಾ ಕೇಂದ್ರಗಳಿಗೆ ಹೋಗುವ ದಾರಿ ಒಂದೇ ಆಗಿರುವುದರಿಂದ ಓಡಾಡಲು, ಸಂತೆ ಮಾಡಲು ಕೆಸರಿನಲ್ಲಿಯೇ ಓಡಾಡಬೇಕಾಗಿದೆ. ಸುಮಾರು 6 ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ. ವ್ಯಾಪಾರಿಗಳು ವ್ಯಾಪಾರ ಮಾಡಲು ಕೆಸರುಗದ್ದೆಯಾಗಿರುವ ಸಂತೆ ಮೈದಾನವನ್ನು ಬಿಟ್ಟು ರಸ್ತೆ ಬದಿಯಲ್ಲಿಯೇ ವ್ಯಾಪಾರ ಮಾಡುತ್ತಾರೆ. ಇದರಿಂದ ರಸ್ತೆಯಲ್ಲಿ ವಾಹನಗಳು ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಊರಿನವರು, ಅಕ್ಕಪಕ್ಕದ ಹಳ್ಳಿಯವರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ಬಂದರೆ ಕೃಷಿ ಕೇಂದ್ರವು ತಗ್ಗು ಪ್ರದೇಶದಲ್ಲಿರುವುದರಿಂದ ನೀರು ಕೃಷಿ ಕೇಂದ್ರದ ಆವರಣಕ್ಕೆ ನುಗ್ಗುತ್ತದೆ. ಇತ್ತೀಚೆಗೆ ಡೆಂಗ್ಯೂ, ಕಾಲರಾ, ಮಲೇರಿಯಾ ಮುಂತಾದ ರೋಗಗಳು ಹೆಚ್ಚಾಗುತ್ತಿವೆ. ದಸರಾ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಇದೇ ಜಾಗದಲ್ಲಿರುವ ಬನ್ನಿ ಮರಕ್ಕೆ ಬೆಳಗಿನ ಜಾವ ಪೂಜೆ ಮಾಡಲು ಹೋಗಲು ತೊಂದರೆಯಾಗುತ್ತಿದೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿಯವರಾಗಲಿ, ಇದಕ್ಕೆ ಸಂಬಂಧಪಟ್ಟ ಯಾವ ಒಬ್ಬ ಅಧಿಕಾರಿಯೇ ಆಗಲಿ ಈ ಕಡೆ ಗಮನ ಹರಿಸುತ್ತಿಲ್ಲ. ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಈ ಜಾಗದಲ್ಲಿ ಶಾಲಾ ಕಾಲೇಜುಗಳು, ಅಂಗನವಾಡಿ ಕೇಂದ್ರ, ಕೃಷಿ ಕೇಂದ್ರ, ಪಶು ವೈದ್ಯಾಲಯ ಹಾಗೂ ಸಂತೆಗೆ ಬರುವ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಜಾಗಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಬರುತ್ತಾರೆ. ಈ ಜಾಗವು ಕೆಸರು ಗದ್ದೆಯಂತಾಗಿದೆ. ಸಾರ್ವಜನಿಕರಿಗೆ ಇಲ್ಲಿ ಓಡಾಡಲು ತುಂಬಾ ಅನಾನುಕೂಲವಾಗಿದೆ. ಇತ್ತೀಚೆಗೆ ಕಾಲರಾ, ಡೆಂಗ್ಯೂ ಇನ್ನು ಮುಂತಾದ ರೋಗಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, PDO ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು. ಪ್ರಶಾಂತ್ ಪಾಟೀಲ್, ಗ್ರಾಮ ಮುಖಂಡರು. ಇದು JBH ಅಪ್ಲೈಡ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಈ ಸಂತೆ ಪ್ರದೇಶದ ಬಗ್ಗೆ ಇವತ್ತು ಭಾಳ ಸಮಸ್ಯೆಗಳಾಗ್ತದವೆ. ಸಮಸ್ಯೆಗಳು ಏನಂತ ಹೇಳಿದ್ರೆ, ಸಂತೆ ಮೈದಾನದಲ್ಲಿ ವ್ಯಾಪಾರಸ್ಥರು ಸಂತೆ ಮಾಡದಲೆ ಅದನ್ನು ತಂದು ರೋಡ್ಗೆ ಇಟ್ಕೊಂಡು ರೋಡ್ನಲ್ಲಿ ಸಂತೆ ಮಾಡೋದ್ರಿಂದ ಈ ಅಡ್ಡಾಡ್ತಕ್ಕಂಥ ಜನರಿಗೆ, ಸಾರ್ವಜನಿಕರಿಗೆ ಭಾಳ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಈಗ ಅಲ್ಲಿ ಕೃಷಿ ಇಲಾಖೆ ಇದೆ, ಆಮೇಲೆ ಅಂಗನವಾಡಿ ಇದೆ, ಆಮೇಲೆ ಪಶು ಆಸ್ಪತ್ರೆ ಇದೆ. ಇವೆಲ್ಲ ಇರೋದ್ರಿಂದ ಒಂದೇ ಹತ್ರ ಇರೋದ್ರಿಂದ ಅದನ್ನು ಇವತ್ತಿನವರೆಗೂ ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಇವತ್ತು ಅವ್ರು ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ. ಅದನ್ನು ಈಗಲಾದ್ರೂ ಗಮನ ಹರಿಸಿ ಆ ಸಂತೆಪೇಟೆಯನ್ನು ಸ್ವಚ್ಛಗೊಳಿಸಿ ಆ ಸಂತೆಪೇಟೆಯಲ್ಲೇ ಆ ಸಂತೆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವರೆಲ್ಲ ಸಂತೆ ಬಯಲನ್ನು ಬಿಟ್ಟು ಈಗ ಹೊರಗಡೆ ಬಂದು ರೋಡ್ಗಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಲ್ಲಿ ವೆಹಿಕಲ್ಗಳು ಭಾಳ ಅಡ್ಡಾಡೋದ್ರಂತ ಸಂತೆ ಬಯಲು ಪ್ರದೇಶದಲ್ಲಿ ತೆಗ್ಗಿನ ಪ್ರದೇಶ ಇರೋದ್ರಂತ ನೀರೆಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಒಂದು ಥರ ಕೆಸರುಗದ್ದೆ ಟೈಪ್ ಆಗಿದೆ. ಆ ಕೆಸರುಗದ್ದೆ ಟೈಪ್ ಆಗಿರೋದ್ರಂತ ಸಣ್ಣ ಮಕ್ಕಳು ಅದರೊಳಗಡೆ ಹೋಗಿ ಶಾಲೆಯಲ್ಲಿ ಕೂರ್ತಕ್ಕಂಥದ್ದು ಅವ್ಯವಸ್ಥೆ ಆಗಿದೆ. ಅಲ್ಲಿ ನೀರು ನಿಂದ್ರೋದ್ರಂತ ಅತಿ ಹೆಚ್ಚು ಸೊಳ್ಳೆ, ಆಮೇಲೆ ಮಲೇರಿಯಾ, ಡೆಂಗ್ಯೂ. ಇಲ್ಲಿ ಸಂತೆಯಲ್ಲಿ ಮಳೆ ಬಂದ್ರೆ ಭಯಂಕರ ದನಗುವುದು, ಚಪ್ಪಟೆ ಐತಿ, ದನಗು ದಾಂಡೆ ಐತಿ, ಶಾಲೆ ಇತ್ತು, ಕಾಲೇಜ್ ಇತ್ತು, ಮಠಗಳು ಇತ್ತು. ಇಲ್ಲಿ ಯಾವುದೋ ಒಂದು ವ್ಯವಸ್ಥಿತವಾಗಿ ದಾರಿ ಮಾಡಿಕೊಟ್ಟಲ್ಲ ಪಂಚಾಯತರು. ಇಲ್ಲಿವರೆಗೆ ಯಾರು ಬಂದು ತಿಳಿದಿಲ್ಲ. ದುಡ್ಡು ಮಾತ್ರ ವಾರ ಪ್ರತಿಯೊಬ್ಬರಿಗೆ ಭಯಂಕರ